ಎಷ್ಟು ಜನ ತೀರ್ಕೊಂಡ್ರು? 11 ಜನ, 14 ಜನ ತೀರ್ಕೊಂಡ್ರು. ಉತ್ತರ ಕನ್ನಡ ಜಿಲ್ಲೆಯಿಂದ 9 ಉತ್ತರ ಕನ್ನಡ ಜಿಲ್ಲೆ 9 ಆಯ್ತು. ಒಂಬತ್ತು 4 ಆಯ್ತು. ಅದರಿಂದ ನಮಗೆ ಈ ವರ್ಷ ಯಾವುದೇ ಕಾರಣಕ್ಕೂ ಕೂಡ ಅದರ ಪುನರಾವರ್ತನೆ ಆಗಬಾರ್ದು ಮತ್ತು ಆದಷ್ಟು ಜಾಗ್ರತೆ ನಾವು ವಹಿಸ್ಕೋಬೇಕು ಮತ್ತು ಅಧಿಕಾರಿಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಇದರಲ್ಲಿ ಏನೇನು ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಾವು ಮಾಡಬೇಕಾಗ್ತದೆ ಅದನ್ನ ಮಾಡೋಣ. ಈಗ ಮುಖ್ಯವಾಗಿ ಕೆಲವು ಈ ನಿಯಂತ್ರಣ ಮಾಡೋದ್ರಲ್ಲಿ ಅಥವಾ ಇದನ್ನ ಒಂದು ರೀತಿ ಹರಡೋದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಏನೇನು ಕ್ರಮಗಳು ತಗೊಳ್ಬಹುದು ಅಂತ ಯಾರಾದ್ರೂ ಎಕ್ಸ್ಪರ್ಟ್ ಇದ್ರೆ ಹೇಳಿ. ಒಂದು ಆಮೇಲೆ ಕೆಲವು ವಿಚಾರಗಳು ಪ್ರಸ್ತಾಪ ಆಗಿದೆ. ಒಂದೇನಂತ ಹೇಳಿದ್ರೆ ಕಮಿಷನರ್ ಅದು ಇಲ್ಲೊಬ್ರು ಡಿಡಿ ಇದ್ರು, ಇದಕ್ಕೋಸ್ಕರ ಡಿಡಿ ಇದ್ರು. ಈಗ ಡಿಡಿನ ಅದನ್ನ ಸ್ಥಳಾಂತರ ಮಾಡ್ಬಿಟ್ರು ಬೆಂಗಳೂರಿಗೆ ಅಂತ ಹೇಳ್ತಾರೆ. ಪೋಸ್ಟ್ ಆಗಿದೆ ಅಂತ. ಅದು ಯಾಕೆ ಮತ್ತೆ ಇಲ್ಲಿ ಇಲ್ಲೇ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಅದನ್ನ ನೋಡೋಣ. ಆಮೇಲೆ ಈ ಲ್ಯಾಬ್ ಅನ್ನ ಒಂದು ಸ್ಥಾಪನೆ ಮಾಡೋ ವಿಚಾರ ಕೂಡ ಇತ್ತು. ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅದು ನಿಮ್ಮ ಅಭಿಪ್ರಾಯ ಕೊಡಿ. ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅಭಿಪ್ರಾಯ ಕೊಡಿ. ಆಮೇಲೆ ನಾವೀಗ ಈ ಬೇರೆ ಬೇರೆ ಅದಕ್ಕೆ ಅಗತ್ಯ ಇರುವಂತ ಏನೇನು ಕ್ರಮಗಳು ತಗೊಳ್ಬೇಕು ಅದನ್ನ ಮಾಡ್ಲೇಬೇಕಾಗ್ತದೆ. ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು, ಬೇಕಾಗಿರುವಂತ ಡೆಪೋ ಆಯಿಲ್ ಸ್ಟಾಕ್ ಎಲ್ಲ ಇಟ್ಕೊಂಡು ಅಲರ್ಟ್ ಮೋಡಲ್ ಇರುವಂತದ್ದು ಆಗ್ಬೇಕು. ಯಾಕಂದ್ರೆ ಇದು ಡಿಸೆಂಬರ್ ಮತ್ತೆ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ವಾ? ಬಹುತೇಕ ಅಪ್ ಟು ಏಪ್ರಿಲ್, ಮೇ, ಅಪ್ ಟು ಮೇ ಆಯ್ತು, ಜನವರಿ ಟು ಜೂನ್ ಅಂತ ಇಟ್ಕೊಳ್ಳೋಣ. ಈ ಫೇಸ್ ಅಲ್ಲೇ ಬರುವಂತದಕ್ಕೆ. ಸೊ ನಾವು ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಹೋದ ವರ್ಷ ಎಲ್ಲೆಲ್ಲಾಗಿತ್ತು, ಏನೇನಾಗಿತ್ತು, ಯಾವ ಸೂಕ್ಷ್ಮ ಪ್ರದೇಶಗಳು ಅದೆಲ್ಲ ಗುರುತಿಸಿ ಅಲ್ಲಿ ಹೆಚ್ಚು ಅದ್ರ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಆಗ್ಬೇಕು. ಸೊ ಅದನ್ನೆಲ್ಲ ನೀವು ಮಾಡ್ಬೇಕಾಗ್ತದೆ. ಸೊ ಈಗ ಇಲ್ಲಿ ಯಾರು ಇದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡ್ತಾರೆ ಅಂತ ಇಲ್ಲಿ ಯಾರು ಮಾಡ್ತಾರೆ? ನೀವೇ ನೀವೇ ಮಾಡ್ತೀರಾ? ಓಕೆ, ಹೇಳಿ. ಮೈಕ್ ಕೊಡಪ್ಪ, ಮೈಕ್ ಅದು ಸ್ವಲ್ಪ ಸರಿ. ಸ್ಟಾರ್ಟ್ ಮಾಡ್ತೀರಾ? ಯಾರು ಮಾಡ್ತಾರೆ ಅದು ಸರ್ವೆ? ಯಾರು ಸಿಬ್ಬಂದಿ ಯಾರು? ಅಡಿಷನಲ್ ಸ್ಟಾಫ್ ತಗೊಂಡಿದ್ದೀರಾ ಅದಕ್ಕೆ ಪ್ರತ್ಯೇಕವಾಗಿ? ಇಲ್ಲ, ಕೊಟ್ಟಿದ್ದೀವಲ್ವಾ? ನೀಟಾಗಿ ಮಾಡಿಸ್ಕೊಡಿ. ಎಲ್ಲ ಬೇರೆ ಬೇರೆ ಎಲ್ಲ ಎಲ್ಲ ಬಾತ್ರೂಮ್ ಎಲ್ಲ ಹೊಸ ಎಲ್ಲ ಹೊಸ ಮಾಡಿ ಇದು ರೆಡಿ ಮಾಡಿ ಪೈಂಟ್ ಆಗುತ್ತೆ. ಪೂರ್ತಿ ಪೈಂಟ್ ಮಾಡ್ತೀವಿ. ಮತ್ತು ಗಾರ್ಡನ್ ಆಗುತ್ತೆ. ಮತ್ತು ಎಲ್ಲ ಪೈಂಟ್ ಮಾಡ್ತೀವಿ. ಸುತ್ತ ಪೈಂಟ್ ಮಾಡಿ ಏನೇನು ರಿಪೇರಿ ಆಗಿದೆ ನೀವೆಲ್ಲ ಕೊಟ್ಟಿದ್ದಕ್ಕೆ ಅದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್. ಇವಾಗ ನಿಮ್ಮ ತಂದೆ ಯಾರು ಇದ್ದಾರಪ್ಪ ಅಂತ ಹೇಳಿ ಒಟ್ಟು ಎಷ್ಟು ಜನ? ಎಷ್ಟು ಬೆಡ್? 100 ಬೆಡ್. ತುಂಬ ಕೊಡ್ತಾ ಇದ್ದೀವಿ. ಯಾಕಂದರೆ ಗೌರ್ಮೆಂಟ್ ಎಲ್ಲ ಹಾಕೊಂಡ್ರೆ ತುಂಬಾ ವಿಷಯ ಆಗ್ತದೆ. ಯಾಕಂದರೆ ಇಲ್ಲಿ ಸುತ್ತ ಸ್ವಲ್ಪ ವರ್ಷನಗರ ಎಲ್ಲ ಕಡೆ ಎಷ್ಟು ಬೆಡ್ ಆಕ್ಯುಪೆನ್ಸಿ ರೇಟ್ ಇದೆ? ಈಗ ಬೆಡ್ ಆಕ್ಯುಪೆನ್ಸಿ ನಮಗೆ 3,200 ರೇಟ್
ರೇಟ್ ಆಲ್ಮೋಸ್ಟ್ 90% ಇದೆಯಾ? ಓಕೆ. ಮತ್ತೆ ನಿಮಗೆ ಎನ್ಹಾನ್ಸ್ ಮಾಡಬೇಕು. ಎರಡು ಲಕ್ಷ ಬರ್ತಾರೆ ಒಟ್ಟು ಟೋಟಲ್. ಸರ್ ಈಗ ಜನವರಿಂದ ಅಕ್ಟೋಬರ್ 25,60,000 ಇದಾಗಿದ್ದಾರೆ. ಒಂದು 10 ನಿಮಿಷ ಮಾತಾಡ್ಬಿಟ್ಟು